ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದೇವರು ಈ ಒಂದು ಒಳ್ಳೆ ದಿನವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ನಾವು ಸ್ತೋತ್ರ ಮಾಡ್ತಾ ಈ ದಿನವನ್ನು ನಾವು ದೇವರ ಒಂದು ವಾಕ್ಯದಿಂದ ನಾವು ಪ್ರಾರಂಭ ಮಾಡೋಣ. ಇವತ್ತು ವಾಕ್ಯದ ಮೆಸೇಜಿನ ಟೈಟಲ್ ಏನು ಅಂದರೆ ಅಲೌ ಜೀಸಸ್ ಟು ವಾಶ್ ಯೋರ್ ಫೀಟ್ ಅಂತ. ಅಂದರೆ ಯೇಸು ಕ್ರಿಸ್ತನ್ಗೆ ನಿಮ್ಮ ಕಾಲುಗಳನ್ನು ತೊಳೆಯಲಿಕ್ಕೆ ಅನುಮತಿ ಕೊಡಿ ಅಂತ. ಇಲ್ಲಿ ನಾವು ಒಂದು ಸಂದರ್ಭವನ್ನು ನಮ್ಮೆಲ್ಲರಿಗೂ ಅದು ಚೆನ್ನಾಗಿ ಗೊತ್ತು. ಯೋಹಾನ 13ರಲ್ಲಿ ಒಂದು ಸಂದರ್ಭ ಬರುತ್ತೆ. ಅದೇನು ಅಂದರೆ ಯೇಸು ಕ್ರಿಸ್ತ ತನಗಿದ್ದ 12 ಜನ ಶಿಷ್ಯಂದಿರ ಕಾಲುಗಳನ್ನು ತೊಳೆದು ಅವರು ತನ್ನ ಒಂದು ದೀನತೆಯನ್ನು ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿ ತೋರಿಸ್ತಾರೆ. ಅದು ಒಂದು ಪಾಠ, ಅದಲ್ಲಿ ಕಲಿಯೋದು ಒಂದು ಪಾಠ ಏನಂದರೆ ದೇವರೇ ತನ್ನ ಬೇಡ ಅಂತ ಹೇಳೋ ಶಿಷ್ಯನಿಗೆ, ತನ್ನ ಒಂದಿನ ಮುತ್ತು ಕೊಟ್ಟು ಹಿಡಿದುಕೊಡುವ ಶಿಷ್ಯನಿಗೆ, ಎಲ್ಲ ಬಿಟ್ಟು ಹೋಗೋ ಶಿಷ್ಯಂದಿರಿಗೂ ಕೂಡ ಅವ್ರು ಏನು ಮಾಡಿದ್ರು, ತನ್ನ ಒಂದು ದೀನತೆಯನ್ನು ತೋರಿಸಿದ್ರು. ಅವ್ರಿಗೆ ಕೆಟ್ಟದನ್ನ ಬಯಸೋರ್ಗೂ ಕೂಡ ಅವರು ಒಳ್ಳೆಯವರಾಗಿದ್ರು. ಆಮೇಲೆ ಇದು ಒಂದು ಪಾಠ ಅಷ್ಟೇ ನಾವು ಕಲಿಬೇಕಾಗಿರೋದು. ಪೀಟರ್ನ ಮತ್ತು ಜೀಸಸ್ನ ಮಧ್ಯೆ ಯೋಹಾನ 13:8ರಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಎಲ್ಲರ ಒಂದು ಕಾಲನ್ನ ತೊಳೆದು ಪೀಟರ್ನ ಒಂದು ಟೈಮ್ ಬಂದಾಗ ಪೀಟರ್ನ ಕಾಲುಗಳನ್ನ ತೊಳೆಯೋಕ್ಕೆ ಸೃಷ್ಟಿಕರ್ತ ಬರುವಾಗ ಪೇತ್ರ ಏನು ಹೇಳ್ತಾನೆ ಅಂದರೆ, ಸ್ವಾಮಿ ದಯವಿಟ್ಟು ನನ್ನ ಕಾಲುಗಳನ್ನ ತೊಳಿಬೇಡ ಅಂತ. ಯೇಸು ಕ್ರಿಸ್ತ ಅದನ್ನ ನೋಡಿ ಇವನು ಒಳ್ಳೇದನ್ನ ಮಾಡ್ತವನೆ, ಪರವಾಗಿಲ್ಲ, ಇವನು ನನ್ನ ಬಗ್ಗೆ ಇವನಿಗೆ ಮರ್ಯಾದೆ ಇದೆ, ಅದು ಇದು ಏನೋ ಒಂದು ಅಂದ್ಕೊಂಡು ಅವರು ಮುಂದೆ ಹೋಗಿಲ್ಲ. ನಾವಲ್ಲಿ ಯೇಸು ಕ್ರಿಸ್ತ ಗದರಿಸಿದ್ನ ನೋಡ್ಬೋದು. ಅವರು ಒಂದು ಸ್ಟ್ರಾಂಗ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ದು ನೋಡ್ಬೋದು, ನಾನೇನಾದರೂ ನಿನ್ನ ಕಾಲುಗಳನ್ನ ತೊಳೆದಿಲ್ಲ ಅಂದರೆ ನನಗೆ ನಿನಗೆ ಏನು ಸಂಬಂಧ ಇಲ್ಲ, ನನಗಿರೋದಲ್ಲಿ ನಿನ್ಗೇನು ಪಾಲಿಲ್ಲ ಅಂತ. ಆಮೇಲೆ ಇವತ್ತು ನಾವೇನು ಕಲಿಬಹುದು ಇದರಿಂದ ಅಂದರೆ, ನಾವು ಯೇಸು ಕ್ರಿಸ್ತನ್ಗೆ ನಮ್ಮ ಕಾಲುಗಳನ್ನ ತೊಳೆಯೋಕ್ಕೆ ಬಿಡಬೇಕು. ಕಾಲುಗಳನ್ನ ತೊಳೆಯೋಕ್ಕೆ ಬಿಡಬೇಕು ಅಂದಿದ ತಕ್ಷಣ ನಮ್ಮ ನಡತೆಗಳನ್ನ ತೊಳೆಯಲಿಕ್ಕೆ ಬಿಡಬೇಕು, ನಮ್ಮ ಒಂದು ಮೈಂಡ್ ಸೆಟ್ನ ತೊಳೆಯಲಿಕ್ಕೆ ಬಿಡಬೇಕು. ನಮಗಿರುವ ಒಂದು ಮನೋಭಾವನೆ, ಧಾರ್ಮಿಕವಾದ ಒಂದು ಮನಸ್ಥಿತಿಯನ್ನು, ರಿಲಿಜಿಯಸ್ ಒಂದಿರೋ ಒಂದು ಮೈಂಡ್ನ ತೊಳೆಯೋಕ್ಕೆ ಬಿಡಬೇಕು. ದೇವ್ರ ಬಗ್ಗೆ ನಮಗೆ ಇರುವ ಕೆಟ್ಟ ಒಂದು ಪಿಕ್ಚರ್ನ, ಕೆಟ್ಟ ಒಂದು ಇಮೇಜ್ಗಳನ್ನ ಅವರು ತೊಳೆದು ಅದನ್ನು ಶುದ್ಧ ಮಾಡೋಕ್ಕೆ ನಾವು ಬಿಡಬೇಕು. ಯಾಕಂದರೆ ನಾವೆಲ್ಲ ಕ್ರೈಸ್ತರು ಒಂದನ್ನು ನಾವು ನಂಬ್ತೀವಿ, ಅದು ಏನಂದರೆ ರ್ಯಾಪ್ಚರ್ನ ನಾವು ನಂಬ್ತೀವಿ, ಮತ್ತು ಎರಡನೇ ಬರೋಣವನ್ನು ನಾವು ನಂಬ್ತೀವಿ. ಎಫೆಸಿಯದಲ್ಲಿ 5:27ರಲ್ಲಿ ಒಂದು ವಾಕ್ಯ ಇದೆ. ಯೇಸು ಕ್ರಿಸ್ತ ಮತ್ತೆ ಬರುವಾಗ ಆತನು ಎಂಥ ಸಭೆಗಾಗಿ ಬರ್ತಾ ಇದ್ದಾನೆ ಅಂದರೆ, ಸುಕ್ಕು ಇಲ್ದಿರೋ ಸಭೆಗೆ, ದೋಷ ಇಲ್ದಿರೋ ಸಭೆಗೆ, ಕನ್ಯೆಯಾಗಿರೋ ಸಭೆಗೆ. ಇದೆಲ್ಲ ಇವರು ಹೆಂಗೆ ಕಾಪಾಡ್ಕೊಳ್ತಾರೆ ಅಂದರೆ, ಮತ್ತೆ ಅದೇ ವಾಕ್ಯದಲ್ಲಿದೆ, ಇವರೆಲ್ಲರನ್ನ ವಾಕ್ಯ ಉಪದೇಶದಿಂದ ಸ್ನಾನ ಮಾಡಿಸ್ತಾ ಇದ್ರು ಅಂತ. ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ, ವಾಕ್ಯ ಉಪದೇಶಗಳನ್ನ ಹೆಚ್ಚಾಗಿ ಕೇಳಿ, ವಾಕ್ಯ ಉಪದೇಶಗಳನ್ನ ಹೆಚ್ಚಾಗಿ ಓದಿ. ಆವಾಗ ಏನಾಗುತ್ತೆ ಅಂದರೆ, ನಮ್ಮ ಕಾಲುಗಳನ್ನ ಯೇಸು ಕ್ರಿಸ್ತ ತೊಳಿತಾ ಇದ್ದಾರೆ, ನಮ್ಮ ನಡತೆಗಳನ್ನ ಯೇಸು ಕ್ರಿಸ್ತ ತೊಳಿತಾ ಇದ್ದಾರೆ, ನಮ್ಮನ್ನ ಒಂದು ಶುದ್ಧವಾದ ಒಂದು ಕನ್ಯರಾಗಿ ನಮ್ಮನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಒಂದು ದೋಷ ಇಲ್ದಿರೋ ಒಂದು ಸಭೆಯಾಗಿ ನಮ್ಮನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಮಹಿಮೆಯಿಂದ ತುಂಬಿರೋ ಒಂದು ಸಭೆಯಾಗಿ ದೇವರು ಬದಲಾವಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಯಾವಾಗ ವಾಕ್ಯವನ್ನು ಕೇಳ್ತೀವೋ ನಾವು ಇದೆಲ್ಲ ಆಗ್ತೀವಿ. ಅದಕ್ಕೆ ನಾನು ಏನು ಹೇಳ್ತಾ ಇರೋದು ಅಂದರೆ, ನಿಮಗೆ ಇಷ್ಟು ವರ್ಷ, ಎಷ್ಟೇ ವರ್ಷದಿಂದ ನೀವೇನೆಲ್ಲ ಸುಳ್ಳುಗಳನ್ನ ಕೇಳಿ ನಂಬಿದ್ರು ಪರವಾಗಿಲ್ಲ, ದೇವ್ರ ವಾಕ್ಯ ಅದನ್ನ ಸುಳ್ಳು ಅಂತ ಹೇಳ್ತಾ ಇದ್ರೆ ಅದನ್ನ ಬಿಟ್ಬಿಡಿ. ದೇವ್ರ ವಾಕ್ಯದಲ್ಲಿ ಅದಿಲ್ಲ ಅಂದರೆ ಅದನ್ನು ಬಿಟ್ಬಿಡಿ. ದೇವ್ರ ವಾಕ್ಯದಲ್ಲಿ ದೇವ್ರು ಹೆಂಗಿದ್ದಾರೋ ಅದಕ್ಕೆ ವಿರೋಧವಾಗಿ ನೀವೇನಾದರೂ ಅವ್ರ ಬಗ್ಗೆ ನೀವು ತಿಳ್ಕೊಂಡು ಅವರ ಒಂದು ಇಮೇಜ್ನ ಕೆಟ್ಟದಾಗಿ ಇಟ್ಕೊಂಡ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ. ನಾವು ಬಿಟ್ಕೊಡುವಾಗ ಏನಾಗುತ್ತೆ ಅಂದರೆ, ನಮ್ಮ ಕಾಲುಗಳನ್ನ ತೊಳೆಯೋಕ್ಕೆ ಬಿಡ್ತೀವಿ, ನಂತರ ಏನಾಗ್ತೀವಿ, ಶುದ್ಧ ಆಗ್ತೀವಿ. ಶುದ್ಧ ಆಗಿ ಯೇಸು ಕ್ರಿಸ್ತನ್ಗೆ ನಾವು ಒಂದು ಬ್ಯೂಟಿಫುಲ್ ಆದ ಒಂದು ಬ್ರೈಡ್ ಆಗ್ತೀವಿ ನಾವು. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.